ಪುನೀತ್ ರಾಜ್ಕುಮಾರ್ ಬಾಲನಟನಾಗಿ ಅಭಿನಯಿಸಿದ ಬೆಟ್ಟದ ಹೂ ಚಿತ್ರಕ್ಕೆ ಈಗ 40 ವರ್ಷ. ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ. ಪವರ್ ಸ್ಟಾರ್ ರವರಿಗೆ 10ನೇ ವರ್ಷಕ್ಕೆ ಬಾಲನಟ ರಾಷ್ಟ್ರ ಪ್ರಶಸ್ತಿ ಬಂದ ಸಿನಿಮಾ ಬೆಟ್ಟದ ಹೂ. ಈ ಚಿತ್ರಕ್ಕೆ ಈಗ 40 ವರ್ಷ. ಚಿಕ್ಕಮಗಳೂರಿನ ಕಾಫಿ ತೋಟದ ಕಾಡಿನಲ್ಲಿ ಅಲ್ಲಿನ ಶಾಲೆಯಲ್ಲಿ ಚಿತ್ರದ ಚಿತ್ರೀಕರಣ ನಡೆದಿತ್ತು. ಈ ಸಿನಿಮಾವು ಹಲವು ಪ್ರಶಸ್ತಿಗಳನ್ನು ಬಾಚಿಕೊಂಡಿತ್ತು ಎನ್ನುವುದು ಗಮನಾರ್ಹ. ವಾಟ್ ದೆನ್ ರಾಮನ್ ಎನ್ನುವ ಶರ್ಲಿ ಅರೋರಾರವರ ಕಾದಂಬರಿ ಆಧಾರಿತ ಸಿನಿಮಾವೇ ಬೆಟ್ಟದ ಹೂ. ಎನ್ ಲಕ್ಷ್ಮೀನಾರಾಯಣ ನಿರ್ದೇಶನದ ಈ ಸಿನಿಮಾ ಬಿಡುಗಡೆಯಾಗಿದ್ದು 1985ರಲ್ಲಿ. ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಿಸಿದ ಈ ಸಿನಿಮಾ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿಗಳನ್ನು ಬಾಚಿಕೊಂಡಿತ್ತು. ಈ ಚಿತ್ರ ಬಿಡುಗಡೆಯಾದಾಗ ಪುನೀತ್ ರಾಜ್ಕುಮಾರ್ ರವರಿಗೆ 10 ವರ್ಷ. ತಮ್ಮ ಹೋಮ್ ಬ್ಯಾನರ್ನಲ್ಲಿ ಮೂಡಿಬಂದ ಈ ಸಿನಿಮಾದಲ್ಲಿ ಅಪ್ಪು ರಾಮು ಪಾತ್ರದಲ್ಲಿ ಅಭಿನಯಿಸಿದ್ದರು. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ರಿಲೀಸ್ ಆದ ಮೊದಲ ಕನ್ನಡದ ಸಿನಿಮಾ ಎನ್ನುವ ಹೆಗ್ಗಳಿಕೆಗೂ ಈ ಸಿನಿಮಾ ಪಾತ್ರವಾಗಿತ್ತು. ಈ ಚಿತ್ರಕ್ಕೂ ಮುನ್ನವೇ ಪುನೀತ್ ತಂದೆ ರಾಜ್ಕುಮಾರ್ ಜೊತೆ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಅಭಿನಯಿಸಿದ್ದರು. ಕಲೆ ರಕ್ತದಲ್ಲೇ ಬಂದಿದೆ ಎನ್ನುವ ಹಾಗೆ ಬೆಟ್ಟದ ಹೂ ಚಿತ್ರದ ಮನೋಜ್ಞ ಅಭಿನಯಕ್ಕಾಗಿ ರಾಷ್ಟ್ರೀಯ ಅತ್ಯುತ್ತಮ ಬಾಲನಟ ಪ್ರಶಸ್ತಿ ಸಿಕ್ಕಿತ್ತು. ಬೆಟ್ಟದ ಹೂ ಚಿತ್ರದ ಚಿತ್ರಕಥೆಯನ್ನು ಎನ್ ಲಕ್ಷ್ಮೀನಾರಾಯಣ್ ರವರೇ ಹಣೆದಿದ್ದರು. ಭಕ್ತವತ್ಸಲಂ ಚಿತ್ರದ ಎಡಿಟಿಂಗ್ ಜವಾಬ್ದಾರಿಯನ್ನು ಹೊತ್ತಿದ್ದರೆ ಗೌರಿಶಂಕರ್ ರವರು ಛಾಯಾಗ್ರಹಣದ ಹೊಣೆಯನ್ನು ವಹಿಸಿದ್ದರು. ಆ ಕಾಲದಲ್ಲಿ ಸೂಪರ್ ಹಿಟ್ ಹಾಡುಗಳನ್ನು ನೀಡಿದ್ದ ಜನಪ್ರಿಯ ಜೋಡಿ ರಾಜನ್ ಮತ್ತು ನಾಗೇಂದ್ರ. ಬೆಟ್ಟದ ಹೂ ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ದರು. ಚಿತ್ರದ ತಾಯಿ ಶಾರದೆ ಲೋಕಪೂಜಿತೆ ಹಾಡು ಶ್ರೀನಿವಾಸನ್ ಕಂಠದಲ್ಲಿ ಬಂದಿದ್ದರೆ, ಇನ್ನೊಂದು ಫೇಮಸ್ ಹಾಡು ಬಿಸಿಲೇ ಇರಲಿ ಮಳೆಯೇ ಬರಲಿ ಹಾಡನ್ನು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಮತ್ತು ಖುದ್ದು ಪುನೀತ್ ರವರೇ ಹಾಡಿದ್ದರು. ಆ ವೇಳೆ ಪುನೀತ್ ರವರನ್ನು ಮಾಸ್ಟರ್ ಪುನೀತ್ ಎಂದು ಕರೆಯಲಾಗುತ್ತಿತ್ತು. ಪಾರ್ವತಮ್ಮ ರಾಜ್ಕುಮಾರ್ ಚಿತ್ರವನ್ನು ನಿರ್ಮಿಸಿದ್ದರು. ಪುನೀತ್ ರವರ ತಾಯಿಯ ಪಾತ್ರವನ್ನು ಪದ್ಮಾ ವಸಂತಿ ಮಾಡಿದ್ದರು. ಇವರಲ್ಲದೆ ರೂಪಾದೇವಿ, ಆಲೆಮನೆ ಮೋಹನ್, ಬಾಲಕೃಷ್ಣ, ಸದಾಶಿವ, ಅನುಭವ ಅರವಿಂದ್, ಹೊನ್ನವಳ್ಳಿ ಕೃಷ್ಣ, ಕುಣಿಗಲ್ ರಾಮನಾಥ್ ಮುಂತಾದ ಪ್ರಮುಖ ಕಲಾವಿದರು ಚಿತ್ರದಲ್ಲಿ ನಟಿಸಿದ್ದರು. ಬಡ ಹುಡುಗನ ಪಾತ್ರದಲ್ಲಿ ನಟಿಸಿದ ಪುನೀತ್ ರಾಜ್ಕುಮಾರ್. ರಾಮು ಎಂಬ ಬಡ ಹುಡುಗನ ಕಥೆಯೊಂದಿಗೆ ಚಿತ್ರ ಆರಂಭಗೊಳ್ಳುತ್ತದೆ. ಊರಲ್ಲಿ ಒಂದು ಬೆಟ್ಟ. ರಾಮು ಪಾತ್ರಧಾರಿಯು ತನ್ನ ತಂದೆ ತಾಯಿ ಮತ್ತು ಒಡ ಹುಟ್ಟಿದವರೊಂದಿಗೆ ವಾಸಿಸುತ್ತಿರುತ್ತಾನೆ. ಬಡತನದ ಕುಟುಂಬವಾಗಿರುವುದರಿಂದ ಜೀವನ ಸಾಗಿಸಲು ಕಷ್ಟಪಡುತ್ತಿರುತ್ತಾರೆ. ತಾಯಿ ಹಣ್ಣು ತರಕಾರಿ ವ್ಯಾಪಾರ ಮಾಡಿಕೊಂಡಿದ್ದರೆ ತಂದೆ ಹಳ್ಳಿಯಲ್ಲೇ ಚಿಕ್ಕಪುಟ್ಟ ಕೆಲಸ ಮಾಡುತ್ತಿರುತ್ತಾರೆ. ರಾಮುವಿಗೆ ವಿದ್ಯಾಭ್ಯಾಸದ ಮೇಲೆ ಬಹಳ ಆಸಕ್ತಿ. ಆದರೆ ಓದಲು ಆರ್ಥಿಕ ಸಮಸ್ಯೆ. ರಾಮುಗೆ ಕಾರ್ಯಕರ್ತೆಯೊಬ್ಬರು ಇಂಗ್ಲಿಷ್ ಕಲಿಸುತ್ತಾರೆ. ರಾಮಾಯಣ ಪುಸ್ತಕ ಖರೀದಿಸಲು ರಾಮು ಬಳಿ ದುಡ್ಡು ಇರುವುದಿಲ್ಲ. ರಾಮಾಯಣದ ಕಥೆಯನ್ನು ಓದುವ ರಾಮುವಿಗೆ ಅದನ್ನು ಖರೀದಿಸಲು ಹಣವನ್ನು ಉಳಿಸಲು ಆರಂಭಿಸುತ್ತಾನೆ. ಮುಂದೆ ಜೀವನ ನಿರ್ವಹಣೆಗೆ ರಾಮುವಿನ ತಂದೆ ಪಟ್ಟಣಕ್ಕೆ ಹೋಗುತ್ತಾರೆ. ಕುಟುಂಬದ ಜವಾಬ್ದಾರಿಯನ್ನು ಹೊರುವ ರಾಮು ಶಾಲೆ ಬಿಟ್ಟು ದುಡಿಯಲು ಆರಂಭಿಸುತ್ತಾನೆ. ಅಮೆರಿಕದ ಟೀಚರ್ ಒಬ್ಬರು ಭಾರತದ ಕಾಡು ಹೂವುಗಳ ಬಗ್ಗೆ ಪುಸ್ತಕ ಬರೆಯುತ್ತಿದ್ದಾಗ ರಾಮು ಅವರಿಗೆ ಆರ್ಕಿಡ್ ಹೂವನ್ನು ಕೊಡುತ್ತಾನೆ. ಆಗ ಅವರು ರಾಮುಗೆ 10 ರೂಪಾಯಿ ಕೊಡುತ್ತಾರೆ. 10 ರೂಪಾಯಿಯಲ್ಲಿ ಪುಸ್ತಕ ಖರೀದಿಸಬೇಕೋ ಅಥವಾ ಕುಟುಂಬವನ್ನು ಚಳಿಯಿಂದ ರಕ್ಷಿಸಬೇಕೋ ಎನ್ನುವ ಗೊಂದಲದಲ್ಲಿ ಕೊನೆಗೆ ಮನೆಗೆ ಹೊದಿಕೆ ತೆಗೆದುಕೊಂಡು ಹೋಗುತ್ತಾನೆ. ಅಲ್ಲಿಗೆ ರಾಮಾಯಣ ಪುಸ್ತಕವನ್ನು ತೆಗೆದುಕೊಳ್ಳಬೇಕು ಎನ್ನುವ ರಾಮುವಿನ ಕನಸು ನನಸಾಗುವುದಿಲ್ಲ. ಚಿತ್ರದ ಕಥಾಹಂದರ ಇದನ್ನು ಅಚ್ಚುಕಟ್ಟಾಗಿ ತೆರೆಗೆ ತರಲಾಗಿತ್ತು. ಇದರ ಜೊತೆಗೆ ಅಪ್ಪು ಮತ್ತು ಇತರ ಕಲಾವಿದರ ನಟನೆ ಅಷ್ಟೇ ತೂಕಮಯವಾಗಿತ್ತು. ಚಿತ್ರಕ್ಕೆ ಪ್ರಶಸ್ತಿಗಳ ಸುರಿಮಳೆನೇ ಬಂದಿತ್ತು. 1985ರಲ್ಲಿ ಬಿಡುಗಡೆಯಾದ ಈ ಸಿನಿಮಾಕ್ಕೆ ಹಲವು ಪ್ರಶಸ್ತಿಗಳು ಬಂದಿದ್ದವು. ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ಬಾಲನಟ ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದ್ದವು. 1984-85ರ ಸಾಲಿನ ಕರ್ನಾಟಕದ 2ನೇ ಅತ್ಯುತ್ತಮ ಚಿತ್ರ ಶಿರ್ಲೆ ಅರೋರಾರವರಿಗೆ ಅತ್ಯುತ್ತಮ ಕಥೆ ಪ್ರಶಸ್ತಿ ಲಭಿಸಿತ್ತು. ಇದಲ್ಲದೆ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಿರ್ದೇಶಕ, ವಿಶೇಷ ಬಾಲನಟ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಈ ಚಿತ್ರಕ್ಕೆ ಲಭಿಸಿತ್ತು. ಪುನೀತ್ ರಾಜ್ಕುಮಾರ್ ಈಗ ನಮ್ಮೊಂದಿಗೆ ಇಲ್ಲ. ಆದರೆ ಅವರ ಸಿನಿಮಾಗಳ ಮೂಲಕ ನಮಗೆ ನೆನಪಿನಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ.
ಇಷ್ಟು ಬಾಲನಟನಾಗಿ ಅಭಿನಯಿಸಿದ ಪುನೀತ್ ರಾಜ್ಕುಮಾರ್ ರವರ ಬೆಟ್ಟದಹೂ ಚಿತ್ರದ ಬಗ್ಗೆ ಇರುವ ಮಾಹಿತಿ. ಧನ್ಯವಾದಗಳು.